ಓಂ ಕ್ಲೀಂ ಕಾಳಿಕಾಯೈ ನಮಃ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ನಮ್ಮ ಸಂಚಿಕೆಯಲ್ಲಿ ತಾವೆಲ್ಲರೂ ಏನು ಪ್ರಶ್ನೆಗಳನ್ನ ಕೇಳಿದಿರಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡುವಂಥ ಸಮಯ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ. ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ನೇರ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಇವತ್ತು ಕೂಡ ಒಬ್ಬರು ನಮಗೆ ಮೆಸೇಜ್ ಕಳಿಸಿದ್ದಾರೆ. ರಘು ಅವರು ತುಮಕೂರಿಂದ ನಮಗೆ ಒಂದು ಮೆಸೇಜ್ ಮಾಡಿದರು. ಅವರ ವಿಚಾರ ಏನಪ್ಪ ಅಂದರೆ, ಈ ಸೌತೆಕಾಯಿಗಳನ್ನ ರೋಡ್ನಲ್ಲಿ ದಾರಿನಲ್ಲಿ ಹೊಡಿತಾರೆ ಗುರುಗಳೇ, ಅದು ಏನು ನಮಗೆ ತೊಂದರೆ ಆಗುತ್ತಾ ಅಂತ ಕೇಳಿದ್ದಾರೆ. ಅವರು ಒಂದು ಮೆಸೇಜ್ ಓದ್ತೀನಿ. ಗುರುಗಳೇ, ನಾವು ಓಡಾಡೋ ದಾರಿನಲ್ಲಿ ಸೌತೆಕಾಯಿ ಹೊಡಿತಾರೆ, ಅದನ್ನು ದಾಟಿದ್ರೆ ಏನೂ ಆಗಲ್ವಾ? ನಿಂಬೆಹಣ್ಣು ಸಹ ಹೊಡಿತಾರೆ. ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಕೆಲವು ಸಾರಿ ಕಾಲು ತುಂಬ ನೋವು ಬರುತ್ತೆ, ಏನು ಮಾಡಬೇಕು, ಪರಿಹಾರ ಹೇಳಿ ಅಂತ ನಮ್ಮ ರಘು ಅವರು ಕೇಳಿದ್ದಾರೆ. ಖಂಡಿತ ಅದಕ್ಕೆ ಪರಿಹಾರ ಹೇಳಬೇಕು ಅಂತಲೇ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಏನು ಅಂದರೆ ಈ ಸೌತೆಕಾಯಿ ಹೊಡೆಯುವಂಥದ್ದು ಏನಂದರೆ, ನಮಗೆ ದೃಷ್ಟಿ ಆಗಿದರೆ ಮಾತ್ರ ಇದನ್ನು ನಾವು ದೃಷ್ಟಿ ಕಳೆಯೋಕ್ಕೋಸ್ಕರ ಈ ಒಂದು ಸೌತೆಕಾಯಿನ ಒಂದು ಕಾಲು, ಕೈ, ತಲೆಯಲ್ಲಿ ನಾವು ನಿವಾಳಿಸಿ ಇದನ್ನು ಒಂದು 3 ದಾರಿ ಕೂಡುವಂಥ ಜಾಗದಲ್ಲಿ ಹೊಡೆಯುವಂಥದ್ದೇ ಇದು ಒಂದು ಸೌತೆಕಾಯಿಯನ್ನು ಮಾಡುವಂಥ ವಿದ್ಯೆ. ಇವೆಲ್ಲ ಸಣ್ಣ ಸಣ್ಣ ವಿದ್ಯೆ ಏನಂದರೆ ಯಾರೊಬ್ಬರು ಹೇಳ್ಕೊಡಿರ್ತಾರೆ. ಇದು ಒಂದು ಸಾಮಾನ್ಯವಾಗಿ ಮುಸ್ಲಿಮ್ಸು ವಿದ್ಯೆಗಳಿರುತ್ತೆ. ಈ ಮುಸ್ಲಿಮ್ಸ್ನವರು ತುಂಬ ಯೂಸ್ ಮಾಡುವಂಥದ್ದು ಈ ಸೌತೆಕಾಯಿನ. ಈ ಸೌತೆಕಾಯಿದು ಏನಂದರೆ ದೃಷ್ಟಿ ತೆಗೆದು ಅವರು ತಲೆ ಮತ್ತು ಕಾಲು, ಕೈಗಳನ್ನ ದೃಷ್ಟಿ ತೆಗೆದು ಇದನ್ನು ಒಂದು 3 ದಾರಿನಲ್ಲಿ ಹೊಡಿತಾರೆ. ಮತ್ತು ನಿಂಬೆಹಣ್ಣು ಸಹ ಅದೇ ರೀತಿ ಇರುತ್ತೆ. ಬಟ್ ನಿಂಬೆಹಣ್ಣು ಬೇರೆ ಬೇರೆ ವಿಚಾರಗಳಿಗೂ ಕೂಡ ಇದಾಗುತ್ತೆ. ನಿಂಬೆಹಣ್ಣು ನೀವು ದಾಟಿದಾಗ ಸ್ವಲ್ಪ ಹುಷಾರಾಗಿರಿ. ಮನೆಯಲ್ಲಿ ಮಕ್ಕಳಿದ್ದರೆ ಯಾವುದೇ ಕಾರಣಕ್ಕೂ ಈ ಥರ ಯಾವುದೇ ಒಂದು ದಾರಿನಲ್ಲಿ ನಿಂಬೆಹಣ್ಣು ಹೊಡೆಯುವಂಥದ್ದು ಅಥವಾ ಈ ಸೌತೆಕಾಯಿ ಹೊಡೆಯುವಂಥದ್ದು, ಮತ್ತು ಕೆಲವರು ಕುಂಬಳಕಾಯಿ ಹೊಡೆಯುವಂಥದ್ದು, ಹಾಗೆ ಅನ್ನಗಳನ್ನ ಮಾಡಿಟ್ಟಿರ್ತಾರೆ. ಒಂದು ಬೌಲ್ನಲ್ಲಿ ಒಂದು ಕುಂಕುಮದಲ್ಲಿ ಅನ್ನ ಮಾಡೋದು, ಅರಿಶಿಣದಲ್ಲಿ ಅನ್ನ ಮಾಡೋದು, ಅದನ್ನೆಲ್ಲ ತೊಗೊಂಡೋಗಿ ದಾರಿನಲ್ಲಿ ಇಟ್ಟಿರ್ತಾರೆ. ಒಂದು 3 ದಾರಿನಲ್ಲಿ ಇಟ್ಟಿರ್ತಾರೆ. ದಯವಿಟ್ಟು ಆ ಥರ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಕಾರಣ ಏನಂತಂದರೆ, ತಿನ್ನೋ ಆಹಾರನ ಆ ಥರ ಹಾಳು ಮಾಡಬೇಡಿ. ಆದರೆ ನೀವು ಒಂದು ಮೂಲೆಯಲ್ಲಿ ಇಡಿ, ಎಷ್ಟು ಮಾಡಬೇಕು ಅಷ್ಟು ಮಾಡ್ಕೊಳ್ಳಿ. ಇದನ್ನೆಲ್ಲ ನೋಡಿದಾಗ ನೀವು ಏನೂ ಆಗಲ್ಲ ನಮಗೆ ಅನ್ನೋ ಥರ ನೀವು ಸ್ವಲ್ಪ ಜನಗಳು ಕೇರ್ ತೊಗೋಬೇಕು. ಏನೂ ಆಗಲ್ಲ ಅಂತ ನೀವು ಅಂದ್ಕೊಳ್ಳೋಕೆ ಹೋಗಬಾರ್ದು. ಕಾರಣ ಇಷ್ಟೇ, ಮನೆಯಲ್ಲಿ ಮಕ್ಕಳು ಇರ್ತಾರೆ, ಇಲ್ಲ ವಯಸ್ಸಾದವರು ಇರ್ತಾರೆ. ಏನಾದರೂ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಾಸ್ತು ಸಮಸ್ಯೆ ಇರುತ್ತೆ, ಏನೋ ಒಂದು ದೋಷ ಇರುತ್ತೆ. ಆ ಸಮಯದಲ್ಲಿ ನಿಮಗೆ ಆದಷ್ಟು ಬೇಗ ಅದು ನಿಮಗೇ ತೊಂದರೆ ಮಾಡೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಏನು ಮಾಡ್ತೀರಾ ಅಂದರೆ, ನೀವು ಮನೆಗೆ ಹೋಗಬೇಕಾದ್ರೆ ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಪ್ರವೇಶ ಮಾಡಬೇಕು. ಇನ್ನೊಂದೇನಪ್ಪ ಅಂದರೆ, ಈ ಸೌತೆಕಾಯಿನಲ್ಲೂ ಕೂಡ ಒಂದು ವಶೀಕರಣ ವಿದ್ಯೆ ಮಾಡ್ಕೊತಾರೆ ಕೆಲವರು. ಏನಂದರೆ, ಸೌತೆಕಾಯಿ ಮೇಲೆ ನೀವು ದಾಟಿದಂತಾಗಲಿ ಅಥವಾ ಹೊಡೆದಂಥ ಜಾಗದಲ್ಲಿ ಅದ್ರ ಮೇಲೆ ಒಂದು ಕೆಂಪು ಕುಂಕುಮದಿಂದ ಏನಾದರೂ ಬರೆದಿರ್ತಾರ ಅಥವಾ ಅದರಿಂದ ಯಾರ್ದಾದ್ರೂ ಹೆಸರು ಬರೆದಿದ್ದಾರಾ ಅನ್ನೋದನ್ನು ನೀವು ವಿಚಾರ ಮಾಡಬೇಕು. ಆ ಥರ ಏನಾದರೂ ಬರೆದಿದ್ದರೆ ಅದು ವಶೀಕರಣ ಆಗುತ್ತೆ. ಅದು ನಿಮಗೆ ತೊಂದರೆ ಆಗಲ್ಲ. ಯಾರ ಹೆಸರು ಬರೆದಿರ್ತಾರೆ ಅವರಿಗೆ ವಶೀಕರಣ ಆಗ್ತದೆ. ಹಾಗಾಗಿ ಇದರಲ್ಲಿ ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಮತ್ತು ನಿಂಬೆಹಣ್ಣು ಕೂಡ ಅಷ್ಟೇ. ನಿಂಬೆಹಣ್ಣಿಗೆ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ, ಈ ಸೂಜಿಗಳ ಚುಚ್ಚಿರ್ತಾರೆ. ಸೂಜಿ ಚುಚ್ಚುವಂಥದ್ದು ಅಥವಾ ಯಾವುದೋ ಒಂದು ಮುಳ್ಳು, ಗಿಡದಲ್ಲಿ ದೊಡ್ಡ ದೊಡ್ಡ ಮುಳ್ಳು ಬರುತ್ತಲ್ಲ, ಆ ಮುಳ್ಳುಗಳನ್ನು ಕೂಡ ಚುಚ್ಚಿರ್ತಾರೆ. ಹಾಗಾಗಿ ಆ ಥರ ಯಾವುದಾದ್ರೂ ನೀವು ನೋಡಿದಾಗ ದಯವಿಟ್ಟು ಆ ಕಡೆ ಹೋಗಬೇಡಿ. ಅದನ್ನು ತುಳಿಯುವಂಥದ್ದಾಗಲಿ ಅದನ್ನು ನೋಡುವಂಥದ್ದು ಕೂಡ ಮಾಡೋಕ್ಕೆ ಹೋಗಬೇಡಿ. ಕೆಲವೆಲ್ಲ ಯಾರಿಗೋ ಮಾಡಿರ್ತಾರೆ, ಅದು ಇನ್ಯಾರಿಗೂ ಆಗುವಂಥದ್ದು ನಮ್ಮ ಹತ್ರ ಸುಮಾರು ಬಂದಿದೆ. ಅಂತ ಕಷ್ಟಗಳು, ಸಮಸ್ಯೆಗಳು, ಪ್ರಶ್ನೆಗಳು ಬಂದಿದೆ ನಮ್ಮ ಹತ್ರ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಆಗಲಿ ನೆಗ್ಲೆಕ್ಟ್ ಮಾಡಬೇಡಿ. ಸ್ವಲ್ಪ ಹೊರಗಡೆ ಓಡಾಡಬೇಕಾದ್ರೆ ಈ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮೊಟ್ಟೆ ಹೊಡೆಯುವಂಥದ್ದು, ನಿಂಬೆಹಣ್ಣು ಹೊಡೆಯುವಂಥದ್ದು, ಸೌತೆಕಾಯಿ ಹೊಡೆಯುವಂಥದ್ದು, ಈ 3 ರೀತಿಯ ಅನ್ನವನ್ನು ರಸ್ತೆಯಲ್ಲಿ ಮಾಡಿಡುವಂಥದ್ದು, ಕುಂಬಳಕಾಯಿ ಹೊಡೆಯುವಂಥದ್ದು, ಕೆಲವರು ತೆಂಗಿನಕಾಯಿನಲ್ಲೂ ಕೂಡ ತಡೆ ಹೊಡಿಸೋದನ್ನು ಮಧ್ಯ ದಾರಿನಲ್ಲಿ ತೆಂಗಿನಕಾಯಿ ಕೂಡ ತಡೆ ಹೊಡಿಸ್ತಾರೆ. ಹಾಗಾಗಿ ಯಾವುದನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಒಂದು ತೆಂಗಿನಕಾಯಿ ಇಟ್ಟು ಒಂದು ದೊಡ್ಡ ಕಲ್ಲು ತೆಗೆದು ಅದ್ರ ಮೇಲೆ ಹೊಡೆದಾಕಿ, ಆ ಕಲ್ಲು ಅಲ್ಲೇ ಇರುತ್ತೆ, ಸೈಡಿಗೆ ಬಿಸಾಕಲ್ಲ ಅವರು. ಕಲ್ಲು ಅಲ್ಲೇ ಇರುತ್ತೆ, ಕಾಯಿನೂ ಹೊಡೆದಿರ್ತಾರೆ, ಕಾಯಿ ಮೇಲೆ ಇರುತ್ತೆ, ಒಂದು ಕುಡಿಕೆ ಥರ ಇರುತ್ತೆ, ಅದನ್ನು ಹೊಡೆದಿರ್ತಾರೆ. ಹಾಗಾಗಿ ಜನಗಳಿಗೆ ನಾನು ಹೇಳೋದಿಷ್ಟೇ, ಗಾಬರಿ ಆಗಬೇಡಿ. ಏನಂಥದ್ದೇನು ಸಮಸ್ಯೆ ಯಾರಿಗೂ ಏನೂ ಆಗಲ್ಲ. ಆದರೂ ಕೂಡ
ನೀವು ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡುವಂಥದ್ದೇ ನಿಮಗೆ ತೊಂದರೆ ಆಗ್ತದೆ. ಆ ಥರ ಏನಾದರೂ ನೀವು ದಾಟಿ ಈ ಥರ ತೊಂದರೆ ಆಗಿದೆ ದಾಟಿ ಈ ಥರ ಗುರುಗಳೇ ನಮ್ಮ ಮನೆ ಅಕ್ಕಪಕ್ಕದಲ್ಲೇ 3 ದಾರಿ ಇದೆ, ಈ ಥರ 3 ದಾರಿ ಕಾಣಿಸ್ತಾ ಇದೆ ನೋಡಿ, ಇಂಥ ಜಾಗದಲ್ಲಿ ಎಲ್ಲರೂ ತೊಗೊಂಬಂದು ಹಾಕ್ತಾರೆ ಅಂತ ನನಗೆ ಸುಮಾರು ಜನ ಹೇಳಿದ್ದೀರ. ಆ ಥರ ಇದ್ದಾಗ ಏನು ಮಾಡ್ತೀರಪ್ಪ ಅಂದರೆ ನೀವು ಒಂದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹುಷಾರಾಗಿರಬೇಕು. ಹಾಕ್ತಾರಾ ನೋಡ್ಕೋಬೇಕು. ನೀವು ಅಂಥ ಟೈಮಲ್ಲಿ ಅಮಾವಾಸ್ಯೆ ಹುಣ್ಣಿಮೆ 2 ದಿನ ನೋಡಬೇಕು, ಇಲ್ಲೆಲ್ಲ ಹಾಕ್ಬೇಡಿ ಅಂತ ಸ್ವಲ್ಪ ಹೇಳಬೇಕು. ಜನ ಇಲ್ಲದೆ ಇರೋ ಜಾಗದಲ್ಲಿ ಹಾಕಬೇಕು, ಮಾಡ್ಕೊಳ್ಳಿ, ಬೇಜಾರಿಲ್ಲ. ಆದರೆ ಜನ ಮಕ್ಕಳು ಮರಿಗಳು ಓಡಾಡೋಂಥ ಜಾಗದಲ್ಲಿ ಇದನ್ನೆಲ್ಲ ಮಾಡಬೇಡಿ ಅಂತ ನೀವು ಅವ್ರಿಗೆ ಹೇಳಬೇಕು. ಕೇಳಿಲ್ಲ ಅಂದಾಗ ಒಂದು ಬೇರೆ ರೀತಿ ಏನು ಮಾಡಬೇಕು, ಅವ್ರಿಗೆ ಮಾಡಬೇಕು. ಅದನ್ನು ಜಾಸ್ತಿ ಯೂಸ್ ಮಾಡುವಂಥವ್ರು ನೋಡಿ, ಹಿಂಗೆ ಕಲ್ತಿರುವಂಥವ್ರೆ ಮಾಡ್ತಾಯಿರ್ತಾರೆ, ಪದೇ ಪದೇ ಮಾಡ್ತಾಯಿರ್ತಾರೆ. ಈ ಥರ ಯಾರಿಗೆ ನಿಮಗೆ ಏನೋ ಒಂದು ದಾಟಾಗಿದೆ, ಒಂದು ಕಟ್ಟಾಗಿ ಏನಾದರೂ ಒಂದು ತೊಂದರೆಗಳಿದ್ದರೆ ನಮ್ಮನ್ನು ಸಂಪರ್ಕಿಸಿ. ಖಂಡಿತ ಆ ಥರ ಏನಾದರೂ ಇದ್ದರೆ ನಾನು ನಿಮಗೆ ರೆಡಿ ಮಾಡಿಕೊಡ್ತೀನಿ. ಅದರದ್ದು ಏನು ಬೇಡ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಇಷ್ಟಪಡ್ತೀವಿ. ಯಾರಿಗೆ ತೊಂದರೆ ಇರುತ್ತೋ ಅವರು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ನಮಗೆ ಕರೆ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಕೆಲವರು ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ. ಹೇಗಂದರೆ ಇದನ್ನೆಲ್ಲ ದಾಟಿದ್ರೂ ಇದು ಏನಾಗಲ್ಲ, ಈ ಬಾಳೆಹಣ್ಣು ತಿಂದರೆ ಏನಾಗಲ್ಲ, ಅಯ್ಯೋ ಸೌತೆಕಾಯಿನ ತಿನ್ನೋದಂತ ನಿಮ್ಗೆ ಸರ್ ನನಗೆ ಕೊಟ್ಟಿರೋ ತಿಂತಿದ್ನಲ್ಲ ಅಂತ ಎಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ಈ ನಿಂಬೆಹಣ್ಣು ಕೊಟ್ಟಿರೋ ನಾನೇ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ ಅಂತಾರೆ. ಇದೆಲ್ಲ ಅವರ ಬಂಡಾಟ. ಈ ಬಂಡಾರಿಗೆ ಏನು ಹೇಳ್ತಾರೆ ಅಂದರೆ ಇವರೇ ಬೇಗ ಬಲಿಯಾಗೋದು. ಅಷ್ಟೊಂದು ಮೆರೀತಾ ಇರ್ತಾರೆ, ಅಷ್ಟೊಂದು ತುಂಬ ಎಗರಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ 6 ತಿಂಗಳು ವರ್ಷದಲ್ಲಿ ಅವರೇ ತಣ್ಣಗಾಗಿರ್ತಾರೆ. ಕಾರಣ ಇಷ್ಟೇ, ಈ ದುರಹಂಕಾರಗಳನ್ನ ಬಿಡಬೇಕು. ಕೆಲವರು ಇದನ್ನೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಹೇಳೋದೇನೆಂದರೆ ಇದನ್ನೆಲ್ಲ ಸ್ವಲ್ಪ ನಂಬಬೇಕು ನೀವು. ಇವತ್ತು ಕಲಿಯುಗ, ಇದು ಕಲಿಯುಗದಲ್ಲಿ ಇದನ್ನೆಲ್ಲ ಸಹಜವಾಗಿ ನಡೆಯುತ್ತೆ. ಬೆಳಗ್ಗೆ ಎದ್ದರೆ ನಮ್ಮ ಹತ್ರ ಬರುವಂಥ ಕೇಸ್ಗಳು ನೋಡಿದ್ರೆ ತುಂಬ ಸಹಜವಾಗಿ ನಡೆಯುತ್ತೆ ಈ ಕೇಸ್ಗಳೆಲ್ಲ. ಹಾಗಾಗಿ ಇವೆಲ್ಲ ನಂಬಬೇಕು. ನಿಮ್ಮ ಹುಷಾರಿನಲ್ಲಿ ನೀವು ಇರಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ. ರಘು ಅವರು ನಮಗೇನು ಮೆಸೇಜ್ ಮಾಡಿದ್ರು ತುಮಕೂರಿಂದ, ಅವರಿಗೆ ಈ ಒಂದು ಉತ್ತರ ಸಿಕ್ತು ಅಂದ್ಕೊತೀನಿ. ಹಾಗೆಯೇ ತಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನೊಂದಷ್ಟು ಹೊಸ ವಿಚಾರಗಳ ಬಗ್ಗೆ ವಿಡಿಯೋಗಳನ್ನ ಮಾಡಬೇಕು ಅಂದರೆ ಎಲ್ಲರೂ ಕೂಡ ನಮ್ಮ ಒಂದು ವಾಟ್ಸಪ್ಗೆ ನಿಮ್ಮ ಒಂದು ಮೆಸೇಜ್ ಕಳಿಸಿ, ನಿಮ್ಮ ಸಮಸ್ಯೆ ಒಂದು ಕಳಿಸ್ಕೊಡಿ. ಖಂಡಿತ ನಿಮಗೆ ನಾನು ನಿಮ್ಮ ಕಷ್ಟ ಏನಿದೆ ಅದಕ್ಕೆ ತಕ್ಕಂತೆ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಪ್ಪ.